ಮದುವೆಯ ಆರತಕ್ಷತೆಗೆ ತೆರಳುತ್ತಾ ಇದ್ದಂಥ ವರನಿಗೆ ಚೂರಿ ಇರಿತ ಆಗಿದೆ. ಏಕಾಏಕಿ ದಾಳಿ ಮಾಡಿ ವರನಿಗೆ ಚೂರಿಯಿಂದ ಇರಿಯಲಾಗಿದೆ. ಮದುವೆ ಮನೆ ಚೌಟ್ರಿಗೆ ತೆರಳುತ್ತಾ ಇದ್ದಂಥ ಟೈಮ್ನಲ್ಲಿ ಕಾರನ್ನ ಅಡ್ಡಗಟ್ಟಿ ಅಟ್ಯಾಕ್ ಮಾಡಲಾಗಿದೆ. ವಧುವಿನ ಮಾಜಿ ಪ್ರಿಯಕರ ಈ ಕೃತ್ಯವನ್ನ ಎಸಗಿರುವುದು ಮೇಲ್ನೋಟಕ್ಕೆ ದೃಢಪಟ್ಟಿದೆ. ಚಾಮರಾಜನಗರ ಜಿಲ್ಲೆ ಕೊಳ್ಳೇಗಾಲದಲ್ಲಿ ನಿನ್ನೆ ರಾತ್ರಿ ನಡೆಯಬೇಕಿದ್ದಂಥ ಆರತಕ್ಷತೆ ಕಾರ್ಯಕ್ರಮ ಇವತ್ತು ಮದುವೆ ನಡೆಯಬೇಕಾಗಿತ್ತು. ಕುಣಗಳ್ಳಿ ಗ್ರಾಮದಿಂದ ಕಾರ್ನಲ್ಲಿ ಬರೋವಾಗ ಏಕಾಏಕಿ ಅಟ್ಯಾಕ್ ಅನ್ನ ಮಾಡಿ ವರ ರವೀಶ್ ಇದ್ದಂಥ ಕಾರು ಅದನ್ನ ಅಡ್ಡಗಟ್ಟಿ ಚೂರಿಯಿಂದ ಇರಿದು ದುಷ್ಕರ್ಮಿಗಳು ಎಸ್ಕೇಪ್ ಆಗಿದ್ರು. ಚೂರಿಯಿಂದ ಇರಿಯೋ ಟೈಮಲ್ಲಿ ನೀನು ಮದುವೆ ಮನೆಗೆಲ್ಲ ಸ್ಮಶಾನಕ್ಕೆ ತೆರಳಬೇಕು ಅಂತ ಹೇಳಿ ಅಟ್ಯಾಕ್ ಮಾಡಿದ್ರಂತೆ. ಕೊಳ್ಳೇಗಾಲ ಸರ್ಕಾರಿ ಆಸ್ಪತ್ರೆಯಲ್ಲಿ ವರ ರವೀಶ್ಗೆ ಸದ್ಯ ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇದೆ. ಕೊಳ್ಳೇಗಾಲ ಠಾಣೆ ಪೊಲೀಸರು ಸದ್ಯ ಆರೋಪಿಗಾಗಿ ಶೋಧ ಕಾರ್ಯಾಚರಣೆಯನ್ನ ನಡೆಸುತ್ತಿದ್ದಾರೆ. ಇದೆಲ್ಲದರ ಮಧ್ಯೆ ಇವತ್ತು ನಡೆಯಬೇಕಾಗಿದ್ದಂತಹ ವಿವಾಹ ಸಮಾರಂಭವನ್ನ ರದ್ದುಗೊಳಿಸಿದ್ದಾರೆ ವರನ ಕುಟುಂಬಸ್ಥರು. ಒಂದ್ ಕಡೆ ಮದುವೆಗೆ ಸಿದ್ಧವಾಗಿದ್ದಂತಹ ಮಂಟಪವನ್ನ ಗಮನಿಸ್ತಾ ಇದ್ದೀರಿ. ಆರತಕ್ಷತೆ ನಿನ್ನೆ ಇದೇ ಮಂಟಪದಲ್ಲಿ ನಡೀಬೇಕಾಗಿತ್ತು, ಇವತ್ತು ಮದುವೆ ನಡೀಬೇಕಾಗಿತ್ತು. ಆದ್ರೆ ಆಗಿದ್ದು ಮಾತ್ರ ವರನ ಮೇಲೆ ದಾರುಣ ಅಟ್ಯಾಕ್. ಮದುವೆ ಮಂಟಪಕ್ಕೆ ರಿಸೆಪ್ಷನ್ಗೆ ಅಂತ ಬರ್ತಾ ಇದ್ದಂತಹ ರವೀಶ್ನ ಕಾರನ್ನ ಅಡ್ಡಗಟ್ಟಿದಂತಹ ದುಷ್ಕರ್ಮಿಗಳು ಆತನಿಗೆ ಚಾಕುವಿನಿಂದ ಇರಿದಿದ್ರು. ಇರಿದವರು ನೀನು ಮದುವೆ ಮಂಟಪಕ್ಕೆಲ್ಲ ಸ್ಮಶಾನಕ್ಕೆ ಹೋಗ್ಬೇಕು ಅಂತ ಹೇಳಿದ್ರು. ಮತ್ತೊಂದ್ ಕಡೆ ವರ ತೆರಳ್ತಾ ಇದ್ದಂತಹ ಆ ಕಾರ್ನ ಫೋಟೋನ ಗಮನಿಸ್ತಾ ಇದ್ದೀರಿ. ರವೀಶ್ ಅಂತ ಶನಿವಾರ ಒಬ್ಬ ಹುಡುಗ ನನಗೆ ಕಾಲ್ ಮಾಡಿ ಮದುವೆ ಕ್ಯಾನ್ಸಲ್ ಮಾಡುವಂತ ಬೆದರಿಕೆ ಮಾಡಿದ್ದ. ಸೊ ನಾನು ಅದನ್ನು ಅಂದರೆ ತಮಾಷೆಗೆ ಹೇಳ್ತಾ ಇದ್ದಾರೆ ಅಥವಾ ಅಂದರೆ ಏನೋ ಸುಮ್ಮನೆ ಹೇಳ್ತಾ ಇದ್ದಾನೆ ಅಂತ ನಾನು ಅಂದ್ಕೊಂಡಿದ್ದೆ. ಇಷ್ಟು ಮಟ್ಟಕ್ಕೆ ಹೋಗಿ ಕೊಲೆ ಮಾಡೋಂಥ ಮಟ್ಟಕ್ಕೆ ಹೋಗ್ತಾರೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಸೊ ದೇವ್ರ ದಯೆಯಿಂದ ಏನೂ ತೊಂದರೆ ಆಗಿಲ್ಲ, ಸ್ವಲ್ಪ ಕೈಗೆ ಏಟಾಗಿದೆ. ಸೊ ಮುಂದೆನೂ ಅವ್ರು ತೊಂದರೆ ಕೊಡ್ತಾರೆ ಅಂತ ಹೇಳಕ್ಕೆ ಕೊಡ್ಬೋದು. ಹಾಗಾಗಿ ನಾನು ಮದುವೆನ ಕ್ಯಾನ್ಸಲ್ ಮಾಡ್ಕೊತಾ ಇದ್ದೀವಿ. ನಮ್ಮ ಹಿರಿಕರು ಏನು ಹೇಳ್ತಾರೋ ಅದ್ರ ಬಗ್ಗೆ ಆ ಥರ ನಾನು ನಡ್ಕೊಳ್ತೀನಿ ಅಂತ ಹೇಳ್ತೀನಿ. ಎಷ್ಟು ದಿನದಿಂದ ಅವನು ಬೆದರಿಕೆ ಆಗ್ತಾಯಿದೆ? ಅವನು ನನಗೆ ಒಂದು ವಾರ ಆಗಿದೆ ಸರ್. ಮತ್ತು ಈ ಹುಡುಗಿ ಜೊತೆ ಏನಾದರೂ ಹಿಂದೆ ಅವನಿಗೆ ಕಾಂಟ್ಯಾಕ್ಟ್ ಇತ್ತು ಅಂತ ಹೇಳ್ತಾ ಇದ್ದ ಅವನು. ಬಟ್ ನಿಮ್ಗೆ ಹುಡುಗಿ ಹೇಳಿಲ್ಲ? ನನಗೆ ಹುಡುಗಿ ಹೇಳಿಲ್ಲ. ಒಂದು ವಾರ ಆದಮೇಲೆ ಲಾಸ್ಟ್ ವೀಕಲ್ಲಿ ನಾನು ಕೇಳಿದಾಗ ಅವಳು ಹೇಳಿದ್ಲು, ಈ ಥರ ನನ್ನ ರಿಲೇಷನ್ಶಿಪ್ ಇತ್ತು, ಬಟ್ ಈಗ ಈ ಥರ ಇವಾಗ ಏನೂ ಇಲ್ಲ, ಬ್ರೇಕಪ್ ಮಾಡ್ಕೊಂಡಿದ್ದೀವಿ, ನಾವು ಮದುವೆ ಇಷ್ಟಪಟ್ಟು ಮದುವೆ ಆಗ್ತೀವಿ ಅಂತ ಹೇಳೋದು ಸರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.